ಆತ್ಮೀಯ ವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು 2026ರ ಈ ಒಂದು ಜನಗಣತಿಯಲ್ಲಿ ಸೆಲ್ಫ್ ಎನ್ಯುಮರೇಷನ್ ಅಂದರೆ ನಮ್ಮ ಮನೆಯ ಜನಗಣತಿಯನ್ನು ನಾವೇ ಮಾಡುವಂತಹ ವಿಧಾನವನ್ನು ಅತಿ ಸರಳವಾಗಿ ತಿಳಿಸ್ತೇನೆ. ಒಂದು ವೇಳೆ ನೀವು ನಿಮ್ಮ ಮನೆಯ ಜನಗಣತಿಯನ್ನು ನೀವು ಮಾಡಿದರೆ ಮುಂದೆ ನಿಮ್ಮ ಮನೆಗೆ ಬರುವಂತಹ ಗಣತಿದಾರರಿಗೆ ಒಂದು ರೆಫರೆನ್ಸ್ ಐ ಡಿ ಬರುತ್ತೆ. ಆ ರೆಫರೆನ್ಸ್ ಐ ಡಿಯನ್ನು ಒದಗಿಸಿದರೆ ನೀವು ನಿಮ್ಮ ಗಣತಿಯನ್ನು ಸಂಪೂರ್ಣವಾಗಿ ಮುಗಿಸಿದಂತೆ ಆಗುತ್ತೆ. ಹಾಗಾದರೆ ಈ ಒಂದು ಗಣತಿಯನ್ನು ಸ್ವಯಂವಾಗಿ ನಾವೇ ನಿರ್ವಹಿಸುವಂತಹ ವಿಧಾನ ಹೇಗೆ, ಯಾವ ರೀತಿ ಈ ಒಂದು ಕಾಲಮ್ಗಳನ್ನು ತುಂಬಬೇಕು ಅನ್ನೋದನ್ನು ಅತಿ ಸರಳವಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ನಾನು ಈ ಒಂದು ಏನು ಲಿಂಕ್ ಇದೆ ಅದನ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ, ಅಥವಾ ನೀವು ಗೂಗಲಿಗೆ ಹೋಗಿ ಸೆಲ್ಫ್ ಎನ್ಯುಮರೇಷನ್ ಅಂತ ನೀವು ಕ್ಲಿಕ್ ಮಾಡ್ಬೋದು. ಅಲ್ಲಿ ಸೆನ್ಸಸ್ ಇಂಡಿಯಾ SC ಪೋರ್ಟಲ್ ಅಂತ ಓಪನ್ ಆಗುತ್ತೆ. ಅಲ್ಲಿಗೆ ನೀವು ಕಾಣ್ತಾ ಇದ್ದೀರಿ. ಅಲ್ಲಿ ಫಸ್ಟ್ ಆಪ್ಷನ್ ಏನು ಬರುತ್ತೆ, ಸೆನ್ಸಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್ CMMS ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ. ಈ ರೀತಿ ಕ್ಲಿಕ್ ಮಾಡಿದಾಗ ಫಸ್ಟಿಗೆ ನಿಮಗೆ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ಹೋಮ್ ಪೇಜಲ್ಲಿ ಇರುತ್ತೆ ಸೆಲ್ಫ್ ಎನ್ಯುಮರೇಷನ್ HLO ಅಂತ. HLO ಅಂದರೆ ಹೌಸ್ ಲಿಸ್ಟಿಂಗ್ ಆಪರೇಷನ್ ಅಂತ. ಇಲ್ಲಿ ಆಗ್ತಾ ಇರುವಂಥದ್ದು ಜನಗಣತಿ ಅಲ್ಲ, ಮುಂದಿನ ವರ್ಷ ಜನಗಣತಿ ಆಗುತ್ತೆ. ಪ್ರಥಮ ಹಂತದಲ್ಲಿ ಈ ವರ್ಷ ನಾವು ಮಾಡಬೇಕಾಗಿರುವಂಥದ್ದು HLO ಹೌಸ್ ಲಿಸ್ಟಿಂಗ್ ಆಪರೇಷನ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಗೈಡ್ ಏನಾದರೂ ಮಾಹಿತಿ ಬೇಕಾದರೆ ನೀವು ಯೂಸ್ ಗೈಡ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಿ ನಿಮಗೆ PDF ಅಲ್ಲಿ ಎಲ್ಲ ಮಾಹಿತಿಗಳು ಸಿಗ್ತವೆ, ಅದನ್ನು ಕೂಡ ನೀವು ಓದ್ಕೊಳ್ಬಹುದು. ಇಲ್ಲಿ ಫ್ಲೋ ಚಾರ್ಟ್ ಇರುತ್ತೆ. ಫ್ಲೋ ಚಾರ್ಟ್ ಅಂದರೆ ಅದು ಯಾವ ಪ್ರಶ್ನೆ ಆದ ಮೇಲೆ ಯಾವ ಪ್ರಶ್ನೆ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇರುತ್ತೆ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಈಗ ನಾವು ನೇರವಾಗಿ ಯಾವ ರೀತಿ ಈ ಮಾಹಿತಿಗಳನ್ನು ತುಂಬಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಬರುವಂಥದ್ದು ಸ್ಟೇಟ್, ನಮ್ಮ ರಾಜ್ಯ ಯಾವುದು, ಇದನ್ನು ನಾವು ಮೊದಲು ಆಯ್ಕೆ ಮಾಡ್ಕೊಳ್ಬೇಕು. ಸೊ ನಮ್ಮ ಸ್ಟೇಟನ್ನು ನಾನೀಗ ಆಯ್ಕೆ ಮಾಡ್ಕೊಳ್ತೇನೆ. ನಾವೆಲ್ಲರೂ ಕರ್ನಾಟಕದವರು, ಸೊ ಕರ್ನಾಟಕವನ್ನು ಆಯ್ದುಕೊಳ್ತೇನೆ. ಇದು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಇರುತ್ತೆ. ಅದಾದ ಮೇಲೆ ಇಲ್ಲೊಂದು ಕ್ಯಾಪ್ಚಾ ಇದೆ. ಸೊ ಕ್ಯಾಪ್ಚಾ ಯಾವ ರೀತಿ ಇದೆ ಅದನ್ನು ನೋಡಿಕೊಂಡು ನೀವು ಅದೇ ರೀತಿ ಆ ಕ್ಯಾಪ್ಚಾವನ್ನು ಟೈಪ್ ಮಾಡ್ತೀರಿ. ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀರಿ. ಸೊ ಇಲ್ಲಿ ನೀವು ಓಕೆ ಅಂತ ಕ್ಲಿಕ್ ಮಾಡ್ತಾನೆ ಆಪ್ಷನ್ ಬರುತ್ತೆ, ವೆಲ್ಕಮ್ ಅಂತ ಬರುತ್ತೆ. ವೆಲ್ಕಮ್ ಟು ಸೆಲ್ಫ್ ಎನ್ಯುಮರೇಷನ್ ಪೋರ್ಟಲ್ ಫಾರ್ ಹೌಸ್ ಲಿಸ್ಟಿಂಗ್ ಆಪರೇಷನ್ಸ್ ಸ್ಪೇಸ್ ಆಫ್ ಸೆನ್ಸಸ್ 2027 ಅಂತ ಬರುತ್ತೆ. ಸೊ ಇದು ಇಟ್ ವಿಲ್ ಟೇಕ್ 15 to 20 minutes, 15ರಿಂದ 20 ನಿಮಿಷದೊಳಗೆ ನೀವೇ ಸ್ವತಃ ಭರ್ತಿ ಮಾಡ್ಬೋದು ಅನ್ನುವಂಥ ಮಾಹಿತಿಯನ್ನು ಕೊಡುತ್ತೆ. ಅದಾದ ಮೇಲೆ ನೀವಿಲ್ಲಿ ಮೊದಲು ನಿಮಗೆ ಕೇಳ್ತಾ ಇರುವಂಥದ್ದು ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್. ನಿಮ್ಮ ಜನಗಣತಿ ಮನೆಯ ಮುಖ್ಯಸ್ಥರ ಹೆಸರನ್ನು ಇಲ್ಲಿ ನೀವು ತುಂಬ್ತೀರಿ. ಇಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ನೀವು ಒಮ್ಮೆ ಹೆಡ್ ಆಫ್ ದ ಫ್ಯಾಮಿಲಿ, ಕುಟುಂಬದ ಮುಖ್ಯಸ್ಥರ ಹೆಸರನ್ನು ಏನು ತುಂಬ್ತೀರಿ ಅದನ್ನು ಮತ್ತೆ ಬದಲಾಯಿಸಲಿಕ್ಕೆ ಆಗೋದಿಲ್ಲ, ಇಟ್ ಕೆನಾಟ್ ಬಿ ಚೇಂಜ್ಡ್ ಅಂತ. ಸೊ ಆದ್ದರಿಂದಾಗಿ ನೀವು ನಿಮ್ಮ ಕುಟುಂಬದ ಮುಖ್ಯಸ್ಥರ ಹೆಸರನ್ನು ತುಂಬುವಾಗ ಸರಿಯಾಗಿ ನೋಡಿ ತುಂಬಬೇಕಾಗತ್ತೆ. ಅದು ಮಹಿಳೆಯರು ಇರ್ಬೋದು, ಪುರುಷರು ಇರ್ಬೋದು, ಯಾರು ಕೂಡ ನಿಮ್ಮ ಮನೆಯ ಮುಖ್ಯಸ್ಥರಾಗಿರ್ಬೋದು. ನೆಕ್ಸ್ಟ್ ಕೇಳುತ್ತೆ ನಿಮ್ಮ ಮೊಬೈಲ್ ಸಂಖ್ಯೆ. ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ನೀವು ನಮೂದಿಸಬೇಕು. ಅದಾದ ಮೇಲೆ ಕೇಳುತ್ತೆ ಇಮೇಲ್ ID. ಇದು ಆಪ್ಷನಲ್ ಆಗಿರುತ್ತೆ, ಕಡ್ಡಾಯವಾಗಿರುವುದಿಲ್ಲ. ನೀವು ತುಂಬುವುದು ತುಂಬದೇನೂ ಕೂಡ ಇರಬಹುದು. ಅದಾದ ಮೇಲೆ ನೆಕ್ಸ್ಟ್ ನೀವು ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕೊಡ್ತೀರಿ. ನಿಮ್ಮಲ್ಲಿ ಇಮೇಲ್ ಇದ್ದರೆ ಇಮೇಲ್ ತುಂಬ್ತೀರಿ, ಇಲ್ಲಾಂದರೆ ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀರಿ. ಇಲ್ಲಿಗ ಸಕ್ಸಸ್ OTP ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ಅಂತ ನೀವು ಇಲ್ಲಿ ಕಾಣ್ತಾ ಇದ್ದೀರಿ. ನನಗೆ OTP ಬಂದಿದೆ. ಈ OTPಯನ್ನು ನಾನು ಕಾಪಿ ಮಾಡ್ತೇನೆ ಮತ್ತು ಈ OTPಯನ್ನು ಇಲ್ಲಿ ನಾನು ಎಂಟ್ರ್ ಮಾಡಬೇಕಾಗತ್ತೆ. ಓಕೆ ಅಂತ ಕೊಡ್ತೇನೆ. ಇದೀಗ ನಾನು OTPಯನ್ನು ಇಲ್ಲಿ ಎಂಟ್ರ್ ಮಾಡ್ತೇನೆ, 8453. ಸೊ ನನಗೆ OTP ಬಂದಿದೆ. OTPಯನ್ನು ವೆರಿಫೈ ಮಾಡ್ತೇನೆ. ಅದಕ್ಕಿಂತ ಮೊದಲು ನಾವು ಮಾಡಬೇಕಾದದ್ದು ಪ್ಲೀಸ್ ಸೆಲೆಕ್ಟ್ ದಿ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಸೊ ಇಲ್ಲಿ ನಾವು ಕನ್ನಡ ಭಾಷೆ ಅಥವಾ ಇಂಗ್ಲೀಷ್ ಭಾಷೆಯನ್ನು ಆಯ್ದುಕೊಳ್ಬೋದು, ಅಥವಾ ಬೇರೆ ಯಾವುದಾದ್ರೂ ರೀಜನಲ್ ಭಾಷೆ ಬೇಕಾದರೆ ಅದನ್ನು ಆಯ್ದುಕೊಳ್ಬಹುದು. ಹಿಂದಿ ಭಾಷೆ ಬೇಕಾದರೆ ಹಿಂದಿಯನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದು. ನಿಮಗೆ ಯಾವ ಭಾಷೆಯಲ್ಲಿ ಸುಲಭವಾಗಿ ತುಂಬಲಿಕ್ಕೆ ಆಗುತ್ತೆ ಆ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ತೀರಿ. ನಾನು ಕನ್ನಡವನ್ನು ಆಯ್ಕೆ ಮಾಡ್ಕೊಳ್ತೇನೆ, ವೆರಿಫೈ OTP ಅಂತ ಕೊಡ್ತೇನೆ. ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ಈ ಒಂದು ಫಾರ್ಮನ್ನು ಫಿಲ್ ಮಾಡುವವರು ಕೂಡ ಸುಲಭವಾಗಿ ನನ್ನ ವಿಡಿಯೋವನ್ನು ನೋಡಿ ನೀವು ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ಇದನ್ನು ತುಂಬಬಹುದು. ವೆರಿಫೈ OTP ಕೊಟ್ಟಿದ್ದೇನೆ. ಈಗ ಇಲ್ಲಿ ನನ್ನ ಮೊದಲ ಹಂತ
ಏನು ಇದೆ ಅಂದರೆ ಸ್ಥಳದ ವಿವರಗಳು ಅಂತ ಇದೆ. ನನ್ನ ಪ್ಲೇಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇಲ್ಲಿ ಬರುತ್ತೆ. ಇಲ್ಲಿ ನೀವು ಕಾಣ್ತಾ ಇದ್ದೀರಿ 5 ಹಂತ ಇದೆ. ಜನಗಣತಿ ಮನೆಯ ವಿವರಗಳು, ಸಾಮಾನ್ಯ ಮಾಹಿತಿಗಳು, ಸೌಲಭ್ಯಗಳು, ಸ್ವತ್ತುಗಳು. ಇದಿಷ್ಟರ ಬಗ್ಗೆ ನಾನು ಮಾಹಿತಿಗಳನ್ನು ತುಂಬಬೇಕು. ಮೊದಲು ನನ್ನ ಸ್ಥಳದ ವಿವರಗಳನ್ನು ನಾನು ತುಂಬ್ತೇನೆ. ಇಲ್ಲಿ ಕೇಳ್ತಾ ಇರುವಂಥದ್ದು ಜಿಲ್ಲೆ, ಯಾವ ಜಿಲ್ಲೆ, ಆ ಜಿಲ್ಲೆಯವರು ನಾವು ಅನ್ನೋದನ್ನು ನಾವು ಇಲ್ಲಿ ತುಂಬ್ತೇವೆ. ಇಲ್ಲಿ ಜಿಲ್ಲೆಯನ್ನು ನಾವು ಸ್ಕ್ರಾಲ್ ಡೌನ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಸ್ಕ್ರಾಲ್ ಮಾಡ್ತಾ ಹೋದಾಗೆ ನಾವು ನಮ್ಮ ಜಿಲ್ಲೆಯನ್ನು ಇಲ್ಲಿ ಕಾಣ್ತೇವೆ. ಇದು ಆಲ್ಫಾಬೆಟಿಕ್ ಆರ್ಡ್ರಲ್ಲಿ ಇರುತ್ತೆ. ನಾವು ನಮ್ಮ ಜಿಲ್ಲೆಯನ್ನು ಇದರಲ್ಲಿ ಸರ್ಚ್ ಮಾಡಬೇಕು. ಸೊ ಇಲ್ಲಿ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿದೆ. ನಾವು ಯಾವ ಜಿಲ್ಲೆಗೆ ಸೇರಿದ್ದೇವೆ ಅನ್ನೋದನ್ನು ಇಲ್ಲಿ ತುಂಬಬೇಕಾಗತ್ತೆ. ಪಿನ್ ಕೋಡನ್ನು ನಾವಿಲ್ಲಿ ಎಂಟ್ರ್ ಮಾಡಬೇಕು. ಅದಾದ ಮೇಲೆ ನೆಕ್ಸ್ಟ್ ಬರುತ್ತೆ ಗ್ರಾಮ. ನಾವು ಯಾವ ಗ್ರಾಮಕ್ಕೆ ಸೇರಿದವರು ಆ ಗ್ರಾಮದ ಹೆಸರನ್ನು ನಾವಿಲ್ಲಿ ಹಾಕಬೇಕು. ಬಳಿಕ ಇಲ್ಲಿ ಹುಡುಕಿ ಅಂತ ಇದೆ. ಹುಡುಕಿಯ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಲೊಕೇಶನ್, ಗೂಗಲ್ ಮ್ಯಾಪಲ್ಲಿ ನಮ್ಮ ಮನೆ ಕಾಣ್ತದೆ. ಸೊ ಇದು ನನ್ನ ಅಡ್ರೆಸ್ ಆಗಿದೆ. ಇಲ್ಲಿ ಇದು ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ಹುಡುಕಿ ಅಂತ ಕ್ಲಿಕ್ ಮಾಡಿದರೆ ಸ್ಥಳವನ್ನು ದೃಢೀಕರಿಸಿದ ಮೇಲೆ ನಾವು ಕ್ಲಿಕ್ ಮಾಡಿ ನಮ್ಮ ಲೊಕೇಶನನ್ನು ನಾವು ದೃಢೀಕರಿಸಬೇಕು. ಇಲ್ಲಿ ರೆಡಿ ಅಂತ ಬಂದಿದೆ. ಉಳಿಸಿ ಮತ್ತು ಮುಂದೆ ಸಾಗಿ ಅಂದರೆ ಸೇವ್ ಮಾಡಿ ನಾವು ಮುಂದೆ ಸಾಗಬೇಕು. ಸೊ ಈಗ ಇಲ್ಲಿ ಮಾಹಿತಿ ಹೇಳ್ತದೆ ನಿಮ್ಮ ವಾಸಸ್ಥಾನ, ನಮ್ಮ ಲೊಕೇಶನ್ ಏನಿದೆ ಅದು ಕ್ಯಾಪ್ಚರ್ ಮಾಡಿದೆ ಆಟೋಮೆಟಿಕ್ ಆಗಿ. ನಿಮ್ಮ GPS ಅನ್ನು ನೀವು ಆನ್ ಮಾಡಿ ಇಟ್ಟಿರ್ತೀರಿ. ಅದಾದ ಮೇಲೆ ನೀವು ಆಯ್ಕೆ ಮಾಡಿದ ಸ್ಥಳದೊಂದಿಗೆ ಮುಂದುವರಿಯಲಿಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಕೇಳ್ತದೆ. ನೀವು ಎಸ್ ಅಂತ ಕ್ಲಿಕ್ ಮಾಡ್ತೀರಿ. ಹೌದು ಅಂತ ಕ್ಲಿಕ್ ಮಾಡಿದ ತಕ್ಷಣ ಈಗ ನನ್ನ ಸ್ಥಳದ ವಿವರಗಳು ಸೇವ್ ಆಗಿದೆ. ಈಗ ಮುಂದಿನ ಮಾಹಿತಿ ಇರುತ್ತೆ ಜನಗಣತಿ ಮನೆಯ ವಿವರ. ಎರಡನೇ ಮಾಹಿತಿ ಜನಗಣತಿ ಮನೆಯ ವಿವರ. ಅದನ್ನು ಯಾವ ರೀತಿ ತುಂಬಿದು ಅನ್ನೋದನ್ನು ನೋಡೋಣ. ಇಲ್ಲಿ ಒಂದು ಜನಗಣತಿ ಮನೆಯು ರಸ್ತೆ ಅಥವಾ ಸಾಮೂಹಿಕ ಅಂಗಗಳ ಅಥವಾ ಮೆಟ್ಟಿಲು ಮುಂತಾದ ಸ್ಥಳದಿಂದ ಪ್ರತ್ಯೇಕವಾದ ಮುಖ್ಯ ದ್ವಾರವನ್ನು ಹೊಂದಿರುವ ಮತ್ತು ಪ್ರತ್ಯೇಕ ಒಂದು ಘಟಕದಂತೆ ಉಪಯೋಗಿಸಲ್ಪಡುತ್ತಿರುವ ಅಥವಾ ಪರಿಗಣಿಸಲ್ಪಡುತ್ತಿರುವ ಒಂದು ಕಟ್ಟಡ ಅಥವಾ ಕಟ್ಟಡದ ಒಂದು ಭಾಗವಾಗಿರುತ್ತದೆ. ಜನಗಣತಿ ಮನೆ ಅಂದರೆ ಒಂದು ಮುಖ್ಯ ದ್ವಾರ ಹೊಂದಿರ್ತದೆ. ಈಗ ನಮ್ಮದೆಲ್ಲ ಒಂದು ಮುಖ್ಯ ದ್ವಾರ ಹೊಂದಿದೆ. ಒಂದು ಮುಖ್ಯ ದ್ವಾರ ಹೊಂದಿದ್ರೆ ಅದು ಒಂದು ಜನಗಣತಿ ಮನೆ ಆಗತ್ತೆ. ಉದಾಹರಣೆಗೆ ಒಂದು ಬಾಡಿಗೆ ಮನೆ ಇರುತ್ತೆ, ಅದರ ಪಕ್ಕದಲ್ಲಿ ಇನ್ನೊಂದು ಬಾಡಿಗೆ ಮನೆ ಇರುತ್ತೆ, ಅದರ ಪಕ್ಕದಲ್ಲಿ ಮತ್ತೊಂದು ಬಾಡಿಗೆ ಮನೆ ಇರುತ್ತೆ. ಕಟ್ಟಡ ಒಂದೇ ಇರುತ್ತೆ. ಒಂದು ಕಟ್ಟಡ ಅಡಿಯಲ್ಲಿ 4 ಬೇರೆ ಬೇರೆ ಮುಖ್ಯ ದ್ವಾರವನ್ನು ಹೊಂದಿರುವಂತಹ ಮನೆಗಳಿರುತ್ತೆ. ಅದು 4 ಜನಗಣತಿ ಮನೆಗಳು ಎಂದು ಕರೆಯಲ್ಪಡ್ತದೆ. ಸೊ ಇದೀಗ ನಮ್ಮ ಜನಗಣತಿಯ ಮನೆಯ ಮಾಹಿತಿಯನ್ನು ನಾವು ಇಲ್ಲಿ ತುಂಬ್ತಾ ಹೋಗಬೇಕು. ನಮ್ಮ ಜನಗಣತಿಯ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಿರುವಂತಹ ನಿರ್ಮಾಣ ಸಾಮಗ್ರಿ ಯಾವುದು ಅನ್ನುವಂತಹ ಪ್ರಶ್ನೆ ಇದೆ. ಇದರಲ್ಲಿ ಅವರೇ ಆಯ್ಕೆಯನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಸರಿಯಾದ ಆಯ್ಕೆಯನ್ನು ನಾವು ತುಂಬಬೇಕಾಗತ್ತೆ. ಮಣ್ಣು, ಮರ ಅಥವಾ ಬಿದಿರು, ಸುಟ್ಟ ಇಟ್ಟಿಗೆ, ಕಲ್ಲು, ಸಿಮೆಂಟ್, ಮೊಸೈಕ್, ನೆಲದ ಟೈಲ್ಸ್, ಇತರೆ ಸಾಮಗ್ರಿ. ಇದು ಯಾವುದರಲ್ಲಿ ನಮ್ಮ ಮನೆಯ ನೆಲ ಏನಾಗಿದೆ ಮಾಡಲ್ಪಟ್ಟಿದೆ ಅದನ್ನು ನಾವು ಇಲ್ಲಿ ಅದರ ಎಡಭಾಗದಲ್ಲಿರುವಂತಹ ವೃತ್ತದ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿದರೆ ಅದು ಸೆಲೆಕ್ಟ್ ಆಗುತ್ತೆ. ಇಲ್ಲಿ ನೀವು ಕಾಣ್ತಾ ಇದ್ದೀರಿ. ಅದು ಯಾವುದು ಬೇಕು ಅದನ್ನು ನಾನು ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ಎರಡನೇ ಪ್ರಶ್ನೆ ಕೇಳ್ತಾರೆ, ನಮ್ಮ ಜನಗಣತಿ ನಮ್ಮ ಮನೆ ಏನಿದೆ ಅದರ ಗೋಡೆಗೆ ಬಳಸಲಾಗಿರುವಂತಹ ಪ್ರಧಾನವಾದಂತಹ ಸಾಮಗ್ರಿ ಯಾವುದು, ಯಾವುದರಿಂದ ನಮ್ಮ ಗೋಡೆಯಾಗಿದೆ? ಹುಲ್ಲು, ತಡಿಕೆ ಅಥವಾ ಬಿದಿರು ಇತ್ಯಾದಿಯಿಂದ, ಪ್ಲಾಸ್ಟಿಕ್ ಅಥವಾ ಪ್ಯಾಲಿಥಿನ್ನಿಂದ, ಮಣ್ಣು ಅದು ಹಸಿ ಇರಬಹುದು ಅಥವಾ ಹಸಿ ಇಟ್ಟಿಗೆಯಿಂದ, ಮರ, ಗಾರೆ ಅಥವಾ ಸಿಮೆಂಟ್ನಿಂದ ಬದ್ರಿಸಲ್ಪಗಳಿಂದ, ಗಾರೆ ಮತ್ತು ಸಿಮೆಂಟ್ನಿಂದ ಬದ್ರಿಸಲ್ಪಟ್ಟಿರುವಂತಹ ಕಲ್ಲುಗಳಿಂದ. ಓಕೆ, ಅದಾದ ಮೇಲೆ GI ಲೋಹ, ಆಸ್ಬೆಸ್ಟೋಸ್ ಶೀಟ್ಗಳಿಂದ. ಇದರಲ್ಲಿ ಯಾವುದು ಅದನ್ನು ನಾವು ತುಂಬಬೇಕು. ಸುಟ್ಟ ಇಟ್ಟಿಗೆ ಇರ್ಬೋದು, ಕಾಂಕ್ರೀಟ್ ಇರ್ಬೋದು ಅಥವಾ ಇತರ ಸಾಮಗ್ರಿ. ಇದರಲ್ಲಿ ನಮ್ಮ ಮನೆಯ ಗೋಡೆ ಯಾವುದರಿಂದ ಆಗಿದೆ ಅದನ್ನು ನಾವು ಇಲ್ಲಿ ಏನು ಮಾಡಬೇಕು, ಆಯ್ಕೆ ಮಾಡಬೇಕು. ಸೊ ಕೆಲವರಿಗೆ ಡೌಟ್ ಇರ್ಬೋದು, ನಮ್ಮ ಮನೆಯ ಗೋಡೆ ಒಂದೊಂದು ರೀತಿಯಲ್ಲಿ ಮಾಡಲ್ಪಟ್ಟಿದೆ, ಅದರಲ್ಲಿ ಗರಿಷ್ಠ ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದೀರಿ, ವಸ್ತುವನ್ನು ಯೂಸ್ ಮಾಡಿದ್ದೀರಿ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡ್ತೀರಿ. ಮತ್ತು ಕೆಳಗಡೆ
ನೀವು ಮೂವ್ ಆಗಬೇಕು. ಇನ್ನು ಪ್ರಶ್ನೆಯಾಗಿರುತ್ತೆ, ಜನಗಣತಿ ಮನೆಯ ಮೇಲ್ಛಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವಂತಹ ಸಾಮಗ್ರಿ ಯಾವುದು? ನಿಮ್ಮ ಮೇಲ್ಛಾವಣಿ, ನಾವು ಸೀಲಿಂಗ್ ಅಂತ ನಾವೇನು ಕರಿತೇವೆ, ಅದು ಯಾವುದರಿಂದ ಆಗಿದೆ? ಹುಲ್ಲು, ತಡಿಕೆ, ಬಿದಿರು, ಮರ, ಅದರಿಂದ ಆಗಿದ್ರೆ ನೀವು ಫಸ್ಟ್ ಇದು ಮೊದಲನೇದನ್ನು ಆಯ್ಕೆ ಮಾಡ್ತೀರಿ. ಪ್ಲಾಸ್ಟಿಕ್ ಅಥವಾ ಪಾಲಿಥೀನ್ ಇದಾಗಿದ್ರೆ ಎರಡನೇದು ಕಾಣ್ತಾ ಇದ್ದೀರಿ ಅದನ್ನು. ನಾಡ ಹಂಚುಗಳಿಂದಾಗಿದ್ರೆ ಅಲ್ಲಿಯೂ ಕೂಡ ಆಯ್ಕೆ ಇದೆ. ಯಂತ್ರದಲ್ಲಿ ತಯಾರಿಸಿದಂತಹ ಹಂಚುಗಳಿಂದಾಗಿದ್ರೆ ಅದು ಬೇರೆ ಆಯ್ಕೆ ಇದೆ. ಸುಟ್ಟ ಇಟ್ಟಿಗೆ ಆಗಿದ್ರೆ, ಕಲ್ಲುಗಳಾಗಿದ್ರೆ ಅದನ್ನು ಆಯ್ಕೆ ಮಾಡ್ತೀರಿ. ಸ್ಲೇಟ್, GI ಅಥವಾ ಲೋಹ ಅಥವಾ ಆಸ್ಬೆಟೋಸ್ ಶೀಟ್ಗಳು ಅಥವಾ ಕಾಂಕ್ರೀಟ್, ಇದು ಯಾವುದು ಇಲ್ದಿದ್ರೆ ಇತರೆ ಸಾಮಗ್ರಿ. ಇದರಲ್ಲಿ ನಿಮ್ಮ ಮನೆಯ ಮೇಲ್ಛಾವಣಿ ಯಾವುದರಿಂದ ಆಗಿದೆ ಅದನ್ನು ನೀವು ಆಯ್ಕೆ ಮಾಡಿ ಕೆಳಗಿನ ಪ್ರಶ್ನೆಗೆ ಹೋಗ್ತೀರಿ. ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ಈ ಜನಗಣತಿಯ ಮನೆಯ ಸ್ಥಿತಿ ಹೇಗಿದೆ? ನಿಮ್ಮ ಮನೆಯ ಸ್ಥಿತಿ ಹೇಗಿದೆ? ಉತ್ತಮವಾಗಿದೆಯಾ, ವಾಸಕ್ಕೆ ಯೋಗ್ಯವಾಗುವಷ್ಟೇ ಇದೆಯಾ, ಅಥವಾ ಶಿಥಿಲವಾಗಿದೆ? ಶಿಥಿಲವಾಗಿದೆ ಅಂದರೆ ಇನ್ನೇನು ಬೀಳ್ತದೆ ಅಥವಾ ತುಂಬ ಹಾಳಾಗಿದೆ, ಆ ರೀತಿ ಇರುವಂತಹ ಮನೆಗಳನ್ನು ಶಿಥಿಲವಾಗಿದೆ ಅಂತ ಆಯ್ಕೆ ಮಾಡ್ತೀರಿ. ತುಂಬ ಏನು ಒಳ್ಳೆಯದಿಲ್ಲ ಬಟ್ ವಾಸಕ್ಕೆ ಯೋಗ್ಯವಾಗಿದೆ, ಹಾಗಿದ್ರೆ ಎರಡನೇದನ್ನು ಆಯ್ಕೆ ಮಾಡ್ತೀರಿ. ತುಂಬ ಚೆನ್ನಾಗಿದೆ, ಉತ್ತಮವಾಗಿದೆ ಅಂತ ಆದರೆ ನೀವು ಮೊದಲನೇದನ್ನು ಆಯ್ಕೆ ಮಾಡ್ತೀರಿ. ಇದಿಷ್ಟ ಆದ ಮೇಲೆ ನೆಕ್ಸ್ಟ್ ಬರುತ್ತೆ ಉಳಿಸಿ ಮತ್ತು ಮುಂದೆ ಸಾಗಿ, ಸೇವ್ ಆ್ಯಂಡ್ ಮೂವ್ ಟು ನೆಕ್ಸ್ಟ್ ಅಂತ ಬರುತ್ತೆ. ಸೊ ಅದನ್ನು ನಾನೀಗ ಕ್ಲಿಕ್ ಮಾಡ್ತೇನೆ. ಮುಂದುವರಿಸಲು ನೀವು ಖಚಿತವಾಗಿ ಮಾಹಿತಿಗಳನ್ನು ಸಲ್ಲಿಸಿರುವಂತಹ ಪ್ರಶ್ನೆಗಳು ಸರಿಯಾಗಿದೆಯೇ? ಇಲ್ಲಿ ಹೌದು ಅಂತ ಕೊಡ್ತೀರಿ. ಇದೀಗ ನನ್ನ ಜನಗಣತಿ ಮನೆಗೆ ಸಂಬಂಧಪಟ್ಟಂತಹ ವಿವರಗಳನ್ನು ನಾನು ತುಂಬಿ ಆಯಿತು. ಇನ್ನು ನೆಕ್ಸ್ಟ್ ಪ್ರಶ್ನೆ ಇರುವಂಥದ್ದು ಸಾಮಾನ್ಯ ಮಾಹಿತಿಗಳು. ಸಾಮಾನ್ಯ ಮಾಹಿತಿಗಳನ್ನು ಯಾವ ರೀತಿ ತುಂಬಬೇಕು ಇದೀಗ ನಾವು ನೋಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಇರುತ್ತೆ, ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿಯಾಗಿರುತ್ತೆ. ಈ ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವಂತಹ ವ್ಯಕ್ತಿಗಳ ಒಟ್ಟು ಸಂಖ್ಯೆ ಎಷ್ಟು? ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಒಟ್ಟು ಎಷ್ಟು ಸದಸ್ಯರು ಇದ್ದಾರೆ ಅನ್ನೋದನ್ನು ಇಲ್ಲಿ ನೀವು ತುಂಬಬೇಕಾಗತ್ತೆ. ಅದು ನಿಮ್ಮ ನಿಮ್ಮ ಮನೆಗೆ ಸಂಬಂಧಪಟ್ಟವರು ಇರ್ಬೋದು, ಸಂಬಂಧಪಡದೇ ಇರ್ಬೋದು, ರಕ್ತ ಸಂಬಂಧಿಗಳು ಇರ್ಬೋದು, ಅವರು ಅಲ್ಲದೇ ಇರ್ಬೋದು. ಆದರೆ ಸಾಮಾನ್ಯವಾಗಿ ನಿಮ್ಮ ಏನು ಫ್ಯಾಮಿಲಿಯಲ್ಲಿ, ಕುಟುಂಬದಲ್ಲಿ ಅವರು ಸಾಮಾನ್ಯವಾಗಿ ವಾಸಿಸ್ತಾ ಇದ್ದಾರಂತಾದರೆ ಅವರನ್ನು ಕೂಡ ನಿಮ್ಮ ಕುಟುಂಬದ ಸದಸ್ಯರುಗಳು ಎಂದು ನೀವು ಪರಿಗಣಿಸಿ ಅವರನ್ನು ಸೇರಿಸಿ ಇದನ್ನು ತುಂಬಬೇಕಾಗತ್ತೆ. ಈ ಸಂಖ್ಯೆಯನ್ನು ನೀವು ಇಲ್ಲಿ ಬರಿಬೇಕು. ಕುಟುಂಬದ ಮುಖ್ಯಸ್ಥರ ಹೆಸರು, ಇದು ನೀವು ಫಸ್ಟ್ ಹಾಕಿದ್ದರಿಂದ ಮತ್ತೆ ಇಲ್ಲಿ ಡಿಫಾಲ್ಟ್ ಆಗಿ ಬರುತ್ತೆ, ಅದನ್ನು ಮತ್ತೆ ತುಂಬುವಂಥ ಅವಶ್ಯಕತೆ ಇಲ್ಲ. ಆದ್ಮೇಲೆ ಇಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ನೀವು ಯಾವ ಭಾಷೆಯನ್ನು ಆಯ್ಕೆ ಮಾಡಿದ್ದೀರಿ ಅದೇ ಭಾಷೆಯಲ್ಲಿ ನಿಮ್ಮ ಕುಟುಂಬದ ಮುಖ್ಯಸ್ಥರ ಹೆಸರನ್ನು ಬರೀಬೇಕು. ಉದಾಹರಣೆಗೆ ನೀವು ಮೊದಲಿಗೆ ಇಂಗ್ಲೀಷನ್ನು ಆಯ್ಕೆ ಮಾಡಿದರೆ ಇಂಗ್ಲೀಷ್ ಭಾಷೆಯಲ್ಲಿ ಬರೀತೀರಿ, ಕನ್ನಡವನ್ನು ಆಯ್ಕೆ ಮಾಡಿದರೆ ಕನ್ನಡದಲ್ಲಿ ಕುಟುಂಬದ ಮುಖ್ಯಸ್ಥರ ಹೆಸರನ್ನು ಬರೀಬೇಕು. ನೆಕ್ಸ್ಟ್ ಪ್ರಶ್ನೆ ಕೇಳ್ತದೆ, ಕುಟುಂಬದ ಮುಖ್ಯಸ್ಥರ ಲಿಂಗ. ಯಾರು ನೀವು ಕುಟುಂಬದ ಮುಖ್ಯಸ್ಥರು ಅಂತ ನೀವು ಪರಿಗಣಿಸಿದ್ದೀರಿ, ಅವರು ಗಂಡಾಗಿದ್ರೆ ಗಂಡು ಅಂತ ಹಾಕ್ತೀರಿ, ಹೆಣ್ಣಾಗಿದ್ರೆ ಹೆಣ್ಣು ಅಂತ ಹಾಕ್ತೀರಿ, ಮಂಗಳಮುಖಿ ವ್ಯಕ್ತಿ ಆಗಿದ್ರೆ ಮಂಗಳಮುಖಿ ಅಂತ ಹಾಕ್ತೀರಿ. ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಇತರೆ ಆಗಿದ್ದಲ್ಲಿ SC/ST ಪಟ್ಟಿಯನ್ನು ವೀಕ್ಷಿಸಲಿಕ್ಕೆ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು. ನೀವು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟವರಾಗಿದ್ದರೆ ಅದನ್ನು ಆಯ್ಕೆ ಮಾಡ್ತೀರಿ, ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಾಗಿದ್ದರೆ ಎರಡನೇದನ್ನು ಆಯ್ಕೆ ಮಾಡ್ತೀರಿ, ಇತರೆ ಆಗಿದ್ದರೆ ನೀವು ಮೂರನೇದನ್ನು ಆಯ್ಕೆ ಮಾಡ್ತೀರಿ. ಮುಂದಿನ ಪ್ರಶ್ನೆ ಆಗಿರುತ್ತೆ, ಈ ಮನೆಯ ಮಾಲೀಕತ್ವದ ಸ್ಥಾನಮಾನ. ಈ ಮನೆಯ ಮಾಲೀಕತ್ವ ಹೇಗೆ? ನಿಮ್ಮ ಸ್ವಂತದ ಮನೆಯ, ಬಾಡಿಗೆ ಮನೆಯ, ಅಂದರೆ ಬೇರೆ ಸ್ಥಳದಲ್ಲಿ ನಿಮ್ಮ ಸ್ವಂತ ಮನೆ ಇದ್ದು ನೀವು ಇಲ್ಲಿ ಬಾಡಿಗೆ ಬಂದು ನೆಲೆಸಿದ್ರೆ ಎರಡನೇದನ್ನು ಆಯ್ಕೆ ಮಾಡ್ತೀರಿ. ಬಾಡಿಗೆ ಆದರೆ ಯಾವುದೇ ಸ್ವಂತ ಮನೆ ಇಲ್ಲದೇ ಇದ್ದರೆ ನೀವು ಮೂರನೇದನ್ನು ಆಯ್ಕೆ ಮಾಡ್ತೀರಿ. ಇದು ಯಾವುದಕ್ಕೂ ಕೂಡ ನೀವು ಸಂಬಂಧ ಪಡುವುದಿಲ್ಲ ಅಂತ ಆದರೆ ನಾಲ್ಕನೇದನ್ನು ಆಯ್ಕೆ ಮಾಡ್ತೀರಿ. ನಿಮ್ಮ ಮನೆಯಲ್ಲಿರುವಂತಹ ವಾಸದ ಕೊಠಡಿಗಳ ಸಂಖ್ಯೆ. ವಾಸದ ಕೊಠಡಿಗಳು ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಕಿಚನ್, ಅಡುಗೆ ಕೋಣೆ, ಬಾತ್ರೂಮ್, ವಾಶ್ರೂಮ್ ಇವುಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಕೊಠಡಿಗಳನ್ನು ವಾಸದ ಕೊಠಡಿಗಳು ಎಂದು ನೀವು ಪರಿಗಣಿಸಬೇಕಾಗತ್ತೆ. ಉದಾಹರಣೆಗೆ ನಿಮ್ಮ ಹಾಲ್ ಇದೆ, ಅದರ ಜೊತೆಯಲ್ಲಿ ಮಧ್ಯದ ಕೋಣೆ ಇದೆ, ಅದರ ಜೊತೆಯಲ್ಲಿ ನಿಮ್ಮ ಬೆಡ್ರೂಮ್ಸ್ ಇದೆ, ಅದೆಲ್ಲವನ್ನು ಸೇರಿಸಿ ಒಟ್ಟು ವಾಸದ ಕೊಠಡಿಗಳು ಎಂದು ನೀವು ಪರಿಗಣಿಸುವುದು. ಕೇವಲ ಬೆಡ್ರೂಮ್ಸ್ ಮಾತ್ರ ಅಲ್ಲ, ಇಲ್ಲಿ ಹಾಲ್ ಕೂಡ ಬರುತ್ತೆ, ಮಧ್ಯದ ಕೋಣೆ ಕೂಡ ಬರುತ್ತೆ,
ಮತ್ತೆ ನೀವು ವಾಸಿಸುವಂಥ ಸಾಮಾನ್ಯ ನಾವು ಬೆಡ್ರೂಮ್ ಅಂತ ಏನು ಕರಿತೇವೆ ಅದು ಕೂಡ ಬರುತ್ತೆ. ಇದೆಲ್ಲವನ್ನ ಸೇರಿಸಿ ಅಡುಗೆ ಕೋಣೆ ಮತ್ತೆ ನಮ್ಮ ಏನಿದೆ ವಾಶ್ರೂಮ್ಸ್ ಏನಿದೆ, ಬಾತ್ರೂಮ್ ಏನಿದೆ, ಅದನ್ನು ಹೊರತುಪಡಿಸಿ ಉಳಿದಿರುವಂತಹ ಕೋಣೆಗಳನ್ನು ನೀವು ಎಣಿಕೆ ಮಾಡಿ ಅದನ್ನು ನೀವು ಬರಿಬೇಕಾಗತ್ತೆ. ಇಲ್ಲಿ ನಿಮ್ಮ ಕುಟುಂಬದಲ್ಲಿ ವಾಸಿಸುತ್ತಿರುವಂತಹ ವಿವಾಹಿತ ದಂಪತಿಗಳ ಸಂಖ್ಯೆ, ಎಷ್ಟು ಕಪಲ್ಸ್ ದಂಪತಿಗಳು ನಿಮ್ಮ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಕೇವಲ ಒಂದು ಕುಟುಂಬದವರು, ಒಂದು ದಂಪತಿಗಳು ಮಾತ್ರ ಇದ್ರೆ ನೀವು 1 ಅಂತ ಹಾಕ್ತೀರಿ. 2 ಇದ್ರೆ ನೀವು 2 ಅಂತ ಇಲ್ಲಿ ಆಯ್ಕೆ ಮಾಡ್ತೀರಿ. 3 ಇದ್ರೆ 2ಕ್ಕಿಂತ ಜಾಸ್ತಿ ಇದ್ರೆ 3 ಅಂತ ಆಯ್ಕೆ ಮಾಡ್ತೀರಿ. ಗಂಡ ಹೆಂಡತಿ ಇಬ್ಬರು ಸೇರಿ ಇರುವಂತಹ ಕುಟುಂಬಗಳು, ಒಂದು ಕುಟುಂಬದಲ್ಲಿ ತಂದೆ ತಾಯಿ ಇರ್ತಾರೆ, ಅವರ ಮಗ ಇರ್ತಾನೆ, ಮತ್ತೆ ಸೊಸೆ ಇರ್ತಾಳೆ ಅಂತಾದರೆ 2 ಕುಟುಂಬಗಳು. ಅದು ಈ ರೀತಿ ಒಂದು ಮನೆಯಲ್ಲಿರುವಂತಹ ಕುಟುಂಬಗಳನ್ನು ನೀವು ಎಣಿಕೆ ಮಾಡಿ ಹಾಕಬೇಕಾಗತ್ತೆ. ಸರಿಯಾಗಿದ್ರೆ ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ನೀವು ಕ್ಲಿಕ್ ಮಾಡ್ತೀರಿ. ಆತ್ಮೀಯರೇ, 5ನೆಯ ವಿಭಾಗವಾಗಿರುತ್ತೆ ನಿಮ್ಮ ಸ್ವತ್ತುಗಳ ಬಗ್ಗೆ, ಪ್ರಾಪರ್ಟಿಯ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ ಕುಟುಂಬಕ್ಕೆ ಲಭ್ಯವಿರುವಂತಹ ಸೌಲಭ್ಯಗಳು, ಇದರಲ್ಲಿ ಕುಡಿಯುವ ನೀರಿನ ಪ್ರಧಾನ ಮೂಲ ಯಾವುದು ಅಂತ ಕೇಳಿದ್ದಾರೆ. ಮೂಲದಲ್ಲಿ ನೀವೇನು ಕುಡಿಲಿಕ್ಕೆ ಉಪಯೋಗಿಸ್ತಾ ಇದ್ದೀರಾ ಅದು ಮೂಲದಲ್ಲಿ ಸಂಸ್ಕರಿಸಿದ ಕೊಳಾಯಿ ನೀರ, ಅಥವಾ ಕೊಳಾಯಿ ನೀರು ಅಂದರೆ ನೀವು ಟ್ಯಾಪ್ ನೀರು ಅಂತ ಅಂದ್ಕೊಳ್ಬಹುದು. ಮೂಲದಲ್ಲಿ ಸಂಸ್ಕರಿಸದ ಕೊಳಾಯಿ ನೀರನ್ನು ಉಪಯೋಗಿಸ್ತಾ ಇದ್ದೀರಾ, ಅಥವಾ ಬಾವಿ ಅನ್ನು ಯೂಸ್ ಮಾಡ್ತಾ ಇದ್ದೀರಾ ಕುಡಿಯೋ ನೀರಿಗೆ, ಕೈ ಪಂಪನ್ನು ಯೂಸ್ ಮಾಡ್ತಾ ಇದ್ದೀರಾ, ಅಥವಾ ಆ ಕೊಳವೆ ಬಾವಿ ಬೋರ್ವೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀರಾ, ಚಿಲುಮೆಯನ್ನು ಯೂಸ್ ಮಾಡ್ತಾ ಇದ್ದೀರಾ, ನದಿ ಕಾಲುವೆ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ, ಕೆರೆ ಕೊಳ ಸರೋವರದ ನೀರನ್ನು ಕುಡಿಲಿಕ್ಕೆ ಯೂಸ್ ಮಾಡ್ತಾ ಇದ್ದೀರಾ, ಪ್ಯಾಕೇಜ್ಡ್ ಅಥವಾ ಬಾಟಲಿ ನೀರನ್ನು ಕುಡಿಲಿಕ್ಕೆ ಉಪಯೋಗಿಸ್ತಾ ಇದ್ದೀರಾ, ಇತರೆ ಮೂಲವ ಅಂತ ಹೇಳಿ. ಇದರಲ್ಲಿ ನೀವು ಕುಡಿಯುವಂತಹ ನೀರಿನ ಮೂಲ ಯಾವುದು ಅನ್ನೋದನ್ನು ನೀವಿಲ್ಲಿ ಆಯ್ಕೆ ಮಾಡಬೇಕು. 2ದಲ್ಲಿರುವಂತಹ ಏನು ಸರ್ಕಲ್ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅದು ಆಯ್ಕೆ ಆಗುತ್ತೆ. ಕುಡಿಯುವ ನೀರಿನ ಮೂಲದ ಲಭ್ಯತೆ, ಆ ಕುಡಿಯುವ ನೀರು ಎಲ್ಲಿ ಸಿಗುತ್ತೆ ನಿಮಗೆ ಅಂತ. ನಿಮ್ಮ ಆವರಣ ಅಂದರೆ ನಿಮ್ಮ ಕಂಪೌಂಡ್ ಒಳಗಡೆನೆ ಇದೆಯಾ, ಆವರಣದ ಸಮೀಪ ಇದೆಯಾ, ಅಂದರೆ ಕಂಪೌಂಡ್ನ ಹೊರಗಡೆ ಬಟ್ ನಿಮ್ಮ ಮನೆಯ ಹತ್ತಿರ ಇದೆಯಾ, ದೂರದಲ್ಲಿದೆಯಾ, ನೀವು ತುಂಬ ದೂರ ಹೋಗಿ ಆ ಕುಡಿಯುವ ನೀರನ್ನು ತರಬೇಕಾಗತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಸೊ ಇಲ್ಲಿ ನಿಮ್ಮ ಕುಡಿಯುವ ನೀರಿನ ಮೂಲವನ್ನು ನೀವಿಲ್ಲಿ ಆಯ್ಕೆ ಮಾಡ್ತೀರಿ. ಮುಂದಿನ ಪ್ರಶ್ನೆ ಆಗಿರುತ್ತೆ ಬೆಳಕಿನ ಪ್ರಧಾನ ಮೂಲ. ಬೆಳಕು ಅಂದರೆ ನಿಮ್ಮ ಮನೆಯಲ್ಲಿ ನೀವೇನು ಬೆಳಕಿಗಾಗಿ ಯೂಸ್ ಮಾಡ್ತಾ ಇದ್ದೀರಿ, ಕರೆಂಟು, ಸೀಮೆ ಸೌರಶಕ್ತಿ ಏನಿರುತ್ತೆ ಅದರ ಪ್ರಧಾನ ಮೂಲ ಯಾವುದು. ನಿಮ್ಮ ಮನೆಯಲ್ಲಿ ವಿದ್ಯುತ್ ಶಕ್ತಿ ಇದೆಯಾ, ಇದ್ದರೆ ಅದನ್ನು ಆಯ್ಕೆ ಮಾಡ್ತೀರಿ. ಸೀಮೆ ಎಣ್ಣೆ ದೀಪವನ್ನು ನೀವು ಬೆಳಗಿಸ್ತಾ ಇದ್ರೆ ಬೆಳಕಿಗಾಗಿ ಅದನ್ನು ಯೂಸ್ ಮಾಡ್ತೀರಿ, ಅದನ್ನು ಆಯ್ಕೆ ಮಾಡ್ತೀರಿ. ಶಕ್ತಿಯನ್ನು ಸೋಲಾರ್ ಇದ್ದು ನಿಮ್ಮ ಲೈಟ್ಸ್ ಫೆಸಿಲಿಟೀಸ್ ನಿಮ್ಮಲ್ಲಿದ್ದರೆ, ಸೋಲಾರ್ ವ್ಯವಸ್ಥೆ ಇದ್ದರೆ ಅದನ್ನು ನೀವು ಆಯ್ಕೆ ಮಾಡ್ತೀರಿ. ಇತರೆ ತೈಲ ಇದ್ದರೆ ಅದನ್ನು ಯೂಸ್ ಮಾಡ್ತೀರಿ, ಇದ್ದರೆ ನೀವು ಅದನ್ನು ಆಯ್ಕೆ ಮಾಡ್ತೀರಿ. ಯಾವುದೇ ಇತರೆ ಇದ್ದರೆ ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಇದ್ದರೆ ಅದನ್ನು ಯೂಸ್ ಮಾಡ್ತೀರಿ. ಬೆಳಕೇ ಇಲ್ಲ, ಬೆಳಕಿನ ಮೂಲವೇ ಇಲ್ಲ ಅಂತ ಆದರೆ ಕೊನೆಯದನ್ನು ನೀವು ಆಯ್ಕೆ ಮಾಡ್ತೀರಿ. ಒಂದು ವೇಳೆ ನಿಮ್ಮಲ್ಲಿ ಸೌರಶಕ್ತಿನೂ ಇದೆ, ವಿದ್ಯುತ್ ಶಕ್ತಿನೂ ಇದೆ, ದೀಪನೂ ಇದೆ ಅಂತ ಆದರೆ ಗರಿಷ್ಠ ಯಾವುದನ್ನು ನೀವು ಯೂಸ್ ಮಾಡ್ತೀರಾ, ಹೆಚ್ಚಿನ ಮೂಲ ಯಾವುದು ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡ್ತೀರಿ. ಮುಂದಿನ ಪ್ರಶ್ನೆ ಆಗಿರುತ್ತೆ ಶೌಚಾಲಯದ ಲಭ್ಯತೆಯ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಟಾಯ್ಲೆಟ್ನ ಲಭ್ಯತೆ, ಪ್ರತ್ಯೇಕವಾಗಿ ಕುಟುಂಬದ ಬಳಕೆಗೆ ಟಾಯ್ಲೆಟ್ ಇದೆಯಾ, ನಿಮ್ಮ ಫ್ಯಾಮಿಲಿಗಾಗಿ ಪ್ರತ್ಯೇಕ ಇದೆಯಾ, ಇತರ ಕುಟುಂಬದ ಜೊತೆಗೆ ನೀವು ಹಂಚ್ಕೊಳ್ತಾ ಇದ್ದೀರಾ, ಬೇರೆ ಕುಟುಂಬ ಇದೆ, ಇತರ ಮನೆ ಇದೆ, ಅವರು ಮತ್ತು ನಾವು ಸೇರಿ ಒಂದೇ ಟಾಯ್ಲೆಟನ್ನು ಯೂಸ್ ಮಾಡ್ತಾ ಇದ್ರೆ, ಇತರ ಕುಟುಂಬದ ಜೊತೆ ಯೂಸ್ ಮಾಡ್ತಾ ಇದ್ರೆ ಅದನ್ನು ಆಯ್ಕೆ ಮಾಡ್ತೀರಿ. ಸಾರ್ವಜನಿಕ ಶೌಚಾಲಯಗಳನ್ನು ನೀವು ಬಳಸ್ತಾ ಇದ್ರೆ ಅದನ್ನು ಆಯ್ಕೆ ಮಾಡ್ತೀರಿ. ಯಾವುದೂ ಇಲ್ಲ, ನಮಗೆ ಏನು ಶೌಚಾಲಯದ ಫೆಸಿಲಿಟೀಸೇ ಇಲ್ಲ, ನಾವು ಬಯಲು ಶೌಚಾಲಯವನ್ನು ಯೂಸ್ ಮಾಡ್ತಾ ಇದ್ರೆ ಅದನ್ನು ನೀವು ಕೊನೆಯದನ್ನು ಆಯ್ಕೆ ಮಾಡ್ತೀರಿ. ಮುಂದಿನ ಪ್ರಶ್ನೆ ಆಗಿರುತ್ತೆ ಶೌಚಾಲಯದ ಬಗೆ, ವಿಧಗಳು, ಅದು ಫ್ಲಶು, ನೀರು ಹಾಕುವಂಥದ್ದು, ಈ ರೀತಿ ಬೇರೆ ಬೇರೆ ವಿಧ ಇದೆ. ನಿಮ್ಮಲ್ಲಿ ಯಾವ ವಿಧ ಇದೆ ಅದನ್ನು ನೀವು ಆಯ್ಕೆ ಮಾಡ್ತೀರಿ. ಒಳಚರಂಡಿ ವ್ಯವಸ್ಥೆ ಇದ್ದರೆ, ಪೈಪ್ಡ್ ಸಿವರ್ ಇದ್ದರೆ ಅದನ್ನು ಆಯ್ಕೆ ಮಾಡ್ತೀರಿ. ಸೇಫ್ಟಿ ಟ್ಯಾಂಕ್ ಮೊದಲೆಲ್ಲ ಯೂಸ್ ಮಾಡ್ತಾ ಇದ್ರು, ಅಂಥದ್ದಿದ್ರೆ ಅದನ್ನು ನೀವು ಆಯ್ಕೆ ಮಾಡ್ತೀರಿ. ಇತರ ವ್ಯವಸ್ಥೆ ಇದ್ದರೆ ಇತರೆ ಎನ್ನುವುದನ್ನು ನೀವು ಇಲ್ಲಿ ಆಯ್ಕೆ ಮಾಡ್ತೀರಿ. ಒಂದು ವೇಳೆ ನಿಮ್ಮಲ್ಲಿ ಅವಳಿ ಗುಂಡಿ ಶೌಚಾಲಯ ಇದ್ದರೆ
ಒಂದು ಫಿಲ್ ಆದ ಮೇಲೆ ಇನ್ನೊಂದನ್ನು ನಾವು ಬಳಸುವಂಥದ್ದು, ಅಥವಾ ಒಂದು ಗೇಟ್ ವಾಲನ್ನು ಇಟ್ಟಿರ್ತಾರೆ, ಎರಡರಲ್ಲಿ ಒಂದು ಕಡೆ ಜಾಸ್ತಿ ಹೋದರೆ ಅದು ಇನ್ನೊಂದು ಕಡೆ ಚೇಂಜ್ ಮಾಡಲಿಕ್ಕೆ ಕೂಡ ಅಲ್ಲಿ ಅವಕಾಶ ಇರುತ್ತೆ. ಅಂತಹ ಒಂದು 2 ಗುಂಡಿಗಳಿದ್ರೆ ಅದನ್ನು ನೀವು ಅವಳಿ ಗುಂಡಿ ಶೌಚಾಲಯ ಅಂತ ಇದ್ದರೆ, ಒಂದು ವೇಳೆ ಅದರಲ್ಲಿ ಚಪ್ಪಡಿ ಸಹಿತವಾಗಿದ್ದರೆ, ಗವಾಕ್ಷಿ ಹೊಂದಿದ ಸುಧಾರಿತ ಗುಂಡಿ ಆಗಿದ್ದರೆ ಮೊದಲನೇದನ್ನು ಆಯ್ಕೆ ಮಾಡ್ತೀರಿ. ಚಪ್ಪಡಿ ರಹಿತವಾಗಿರುವಂಥ ತೆರೆದ ಗುಂಡಿ 2 ಇದೆ, ಅದಾದರೆ ಕೊನೆಯದನ್ನು ಆಯ್ಕೆ ಮಾಡ್ತೀರಿ. ಏಕಗುಂಡಿ ಶೌಚಾಲಯ ನೋಡಿ, ಒಂದು ವೇಳೆ 2 ಗುಂಡಿಗಳಿಲ್ಲ, 2 ಪಿಟ್ಟಿಲ್ಲ, ಸಿಂಗಲ್ ಪಿಟ್ಟಿದ್ರೆ ಏಕಗುಂಡಿ ಶೌಚಾಲಯ ಅಂತ. ಅದರಲ್ಲಿ ಯಾವ ರೀತಿಯ ಶೌಚಾಲಯ ನೀವು ಬಳಸ್ತಾ ಇದ್ರಿ? ಚಪ್ಪಡಿ ಸಹಿತವಾ, ಮೇಲ್ಗಡೆ ಚಪ್ಪಡಿ ಹಾಕಿದೆಯಾ, ಅಥವಾ ಚಪ್ಪಡಿ ರಹಿತವಾಗಿದೆಯಾ, ಅಂದರೆ ತೆರೆದ ಗುಂಡಿ ಇದೆಯಾ ಅನ್ನೋದನ್ನು ನೀವು ಇಲ್ಲಿ ಆಯ್ಕೆ ಮಾಡ್ತೀರಿ. ನೆಕ್ಸ್ಟ್ ಸೇವಾ ಶೌಚಾಲಯಗಳು. ಒಂದು ವೇಳೆ ನಿಮ್ಮಲ್ಲಿರುವಂಥದ್ದು ಮನುಷ್ಯರಿಂದ ಮಲದ ಸಾಗಾಣಿಕೆ ಆಗುವಂತಹ ಶೌಚಾಲಯವ, ಪ್ರಾಣಿಗಳಿಂದ ಮಲದ ಸ್ವಚ್ಛತೆ ಮಾಡುವಂತಹ ಶೌಚಾಲಯವ, ಅದ್ಯಾವುದು ಇಲ್ಲದಿದ್ದರೆ ತೆರೆದ ಚರಂಡಿಯ ಮೂಲಕ ಮಲದ ವಿಲೇವಾರಿ ಆಗ್ತಾ ಇದೆಯಾ ಅನ್ನೋದನ್ನು, ಇದರಲ್ಲಿ ಯಾವುದು ಅದನ್ನು ನೀವು ಆಯ್ಕೆ ಮಾಡ್ತೀರಿ. ನೀರನ್ನು ಹೊರಸಾಗಿಸ್ಲಿಕ್ಕೆ ನೀವೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಒಳಚರಂಡಿ ವ್ಯವಸ್ಥೆ ಇದ್ರೆ ಮೊದಲನೇದು, ತೆರೆದ ಚರಂಡಿ ಇದ್ರೆ 2ನೇದು, ಚರಂಡಿ ವ್ಯವಸ್ಥೆನೇ ಇಲ್ಲ ಅಂತ ಆದರೆ 3ನೇದನ್ನ ಆಯ್ಕೆ ಮಾಡ್ತೀರಿ. ಆವರಣದ ಒಳಗಡೆ ಸ್ನಾನಗೃಹದ ಲಭ್ಯತೆಯ ಬಗ್ಗೆ ಮುಂದಿನ ಪ್ರಶ್ನೆಯನ್ನು ಕೇಳ್ತಾರೆ. ಆವರಣದ ಒಳಗಡೆ ಸ್ನಾನಗೃಹದ ಲಭ್ಯತೆ ಇದೆಯಾ? ಹೌದು ಅಂತಾದರೆ ಸ್ನಾನಗೃಹ ಇದ್ದರೆ ಮೊದಲನೇದೇ ಆಯ್ಕೆ ಮಾಡ್ತೀರಿ. ಮೇಲ್ಚಾವಣಿ ಇಲ್ಲದ ಒಂದು ವೇಳೆ ಸ್ನಾನಗೃಹ ಇದ್ದರೆ 2ನೇದನ್ನು ಆಯ್ಕೆ ಮಾಡ್ತೀರಿ. ಸ್ನಾನಗೃಹವೇ ಇಲ್ಲ ಅಂತಾದರೆ ನೀವು 3ನೇದನ್ನು ಆಯ್ಕೆ ಮಾಡ್ತೀರಿ. ಇಲ್ಲಿ ಅಡುಗೆ ಮನೆಯ ಲಭ್ಯತೆಯ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನೀವು LPG ಉಪಯೋಗಿಸ್ತೀರಾ, PNG ಅಂದರೆ ಪೈಪ್ಲೈನನ್ನು ಹಾಕಿ, ಏನು ಪೈಪ್ಲೈನ್ಡ್ ಗ್ಯಾಸ್ ಅಂತ ಹೇಳ್ತಾರೆ, ಅದು ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಉಪಯೋಗಿಸ್ತಾರೆ, ಅಂಥದ್ದಿದೆಯಾ ಅದ್ರ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಅಡುಗೆ ಮನೆಯಲ್ಲಿ ಅಡಿಗೆ ಯಾವ ರೀತಿ ತಯಾರಿಸ್ತೀರಿ? LPG PNG ಸಂಪರ್ಕ ಇದ್ದರೆ ಮೊದಲನೇದು, LPG PNG ಸಂಪರ್ಕ ಇಲ್ಲ ಅಂತಾದರೆ 2ನೇದನ್ನು ಆಯ್ಕೆ ಮಾಡ್ತೀರಿ. ಮನೆಯ ಒಳಗೆ ಅಡುಗೆ ಆದರೆ ಅಡಿಗೆಯಲ್ಲಿ ಮನೆಯಲ್ಲಿ ಇಲ್ಲ, ಮನೆಯ ಒಳಗಡೆ ಅಡಿಗೆ ಮಾಡ್ತೀರಿ ಆದರೆ ಅಡಿಗೆ ಮನೆ ಇಲ್ಲಿ ಇಲ್ಲ ಅಂತಾದರೆ LPG ಸಂಪರ್ಕ ಇದೆ, LPG PNG ಸಂಪರ್ಕ ಇಲ್ಲ. ಇಲ್ಲಿ ಕೇಳ್ತಾ ಇರುವಂಥದ್ದು ಪ್ರಶ್ನೆ, ಮನೆಯ ಒಳಗಡೆ ಅಡಿಗೆ ಮಾಡ್ತೀರಿ ಆದರೆ ಅಡಿಗೆ ಮನೆಯಲ್ಲಿ ಇಲ್ಲ, ಆದರೆ ಅಡಿಗೆ ಮನೆ ಇಲ್ಲ ಅಂತ ಆದರೆ ಇಲ್ಲಿ ನೀವು ಮತ್ತೆ 2 ಆಯ್ಕೆಗಳು ಬರುತ್ತೆ. LPGನ ಸಂಪರ್ಕ ಇದೆಯಾ, LPG ಇಲ್ವಾ ಅಂತ ಕೇಳ್ತಾರೆ. ನೆಕ್ಸ್ಟ್ ನೀವು ನಿಮ್ಮ ಮನೆಯ ಅಡುಗೆಯನ್ನು ನೀವು ಮನೆಯ ಒಳಗಡೆ ಮಾಡ್ತಾ ಇದ್ದರೆ ಮೊದಲನೇದರಲ್ಲಿ 2ರಲ್ಲಿ ಯಾವುದು ಒಂದನ್ನು ಆಯ್ಕೆ ಮಾಡ್ತೀರಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅಡುಗೆ ಮನೆ ಒಳಗಡೆ ಮಾಡಲ್ಲ, ಬದಲಾಗಿ ಮನೆಯಿಂದ ಹೊರಗಡೆ ಮಾಡ್ತಾ ಇದ್ರೆ ಅದನ್ನು ನೀವು ಕೆಳಗಡೆ 2-3 ಪ್ರಶ್ನೆಯನ್ನು ಕೇಳ್ತಾರೆ. LPGಯಲ್ಲೇ ನೀವು ಹೊರಗಡೆ ಅಡುಗೆ ಮಾಡ್ತಾ ಇದ್ದೀರಾ, LPG ಇಲ್ಲ, LPGಯನ್ನು ಸಂಪರ್ಕ ಇಲ್ಲ, ಬೇರೆ ಯಾವುದಾದ್ರೂ ಮೂಲದಿಂದ ನೀವು ಕಟ್ಟಿಗೆನೋ ಅಥವಾ ಬೇರೆ ಯಾವುದಾದನ್ನು ಉಪಯೋಗಿಸಿಕೊಂಡು ಮನೆ ಹೊರಗಡೆ ಅಡುಗೆ ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಕೇಳ್ತದೆ. ಯಾವುದೇ ಇಲ್ಲ, ಅಡುಗೆ ಮಾಡುವುದೇ ಇಲ್ಲ ಮನೆಯಲ್ಲಿ, ಹೊರಗಡೆನೇ ತರುವಂಥದ್ದಿದ್ರೆ ನೀವು ಕೊನೆಯದನ್ನು ಆಯ್ಕೆ ಮಾಡ್ತೀರಿ. ನೀವು ಅಡುಗೆ ಮಾಡಲಿಕ್ಕೆ ಸೌದೆಯನ್ನು ಬಳಸ್ತಾ ಇದ್ದರೆ ಅದನ್ನು ಆಯ್ಕೆ ಮಾಡ್ತೀರಿ. ಬೆಳೆಗಳ ಉಳಿಕೆ ಏನಿದೆ, ಅದರಿಂದ ಏನು ಉಳಿಕೆ ಆಗತ್ತೆ ಅದನ್ನು ಉಪಯೋಗಿಸ್ತಾ ಇದ್ದರೆ 2ನೇದು, ಬೆರಣಿಯನ್ನು ಉಪಯೋಗಿಸ್ತಾ ಇದ್ದರೆ 3ನೇದು, ಕಲ್ಲಿದ್ದಲು ಲಿಗ್ನೈಟ್ ಇದ್ದಿಲನ್ನು ಉಪಯೋಗಿಸ್ತಾ ಇದ್ದರೆ ಅದನ್ನು ಆಯ್ಕೆ ಮಾಡ್ತೀರಿ. ಸೀಮೆ ಎಣ್ಣೆಯಿಂದ ನೀವು ಅಡುಗೆಯನ್ನು ಮಾಡ್ತಾ ಇದ್ದರೆ ಅದನ್ನು ಆಯ್ಕೆ ಮಾಡ್ತೀರಿ. LPG ಅಥವಾ PNGಯನ್ನು ಬಳಸ್ತಾ ಇದ್ದರೆ ಕೊನೆಯದನ್ನು ನೀವು ಆಯ್ಕೆ ಮಾಡ್ತೀರಿ. ವಿದ್ಯುತ್ ಶಕ್ತಿಯಿಂದ ನೀವು ಕರೆಂಟಿಂದ ವಿದ್ಯುತ್ ಶಕ್ತಿಯಿಂದ ನೀವು ಒಂದು ವೇಳೆ ಏನು ಇದು ಅಡುಗೆಯನ್ನು ಮಾಡ್ತಾ ಇದ್ದರೆ ಅದನ್ನು ಆಯ್ಕೆ ಮಾಡ್ತೀರಿ. ಬಯೋಗ್ಯಾಸನ್ನು ಉಪಯೋಗಿಸ್ತಾ ಇದ್ದರೆ ಅದನ್ನು ಆಯ್ಕೆ ಮಾಡ್ತೀರಿ. ಸೌರಶಕ್ತಿ ಸೋಲಾರ್ನಿಂದ ನೀವು ಅಡುಗೆ ಮಾಡ್ತಾ ಇದ್ದರೆ ಅದನ್ನು ಆಯ್ಕೆ ಮಾಡ್ತೀರಿ. ಇದು ಯಾವುದೇ ಮೂಲ ಇಲ್ಲದಿದ್ದರೆ ಯಾವುದೂ ಇಲ್ಲ ಎನ್ನುವುದನ್ನು ಆಯ್ಕೆ ಮಾಡ್ತೀರಿ. ಇದಿಷ್ಟು ಆದ ಮೇಲೆ ನೆಕ್ಸ್ಟ್ ಕೆಳಗಡೆ ಬರುತ್ತೆ ಉಳಿಸಿ ಮತ್ತೆ ಮುಂದೆ ಸಾಗಿ ಅಂತ, ಅದರ ಮೇಲೆ ಕ್ಲಿಕ್ ಮಾಡ್ತೀರಿ. ಮುಂದುವರೆಯಲು ನೀವು ಖಚಿತವಾಗಿ ಬಯಸ್ತೀರಾ? ಹೌದು ಸರಿಯಾಗಿದೆ ಎಲ್ಲ ಅಂತ ನೀವು ದೃಢೀಕರಿಸ್ತೀರಾ? ಹೌದು ಅಂತ ನೀವು ಕ್ಲಿಕ್ ಮಾಡ್ತೀರಿ. ನೆಕ್ಸ್ಟ್ ಕುಟುಂಬವು ಹೊಂದಿರುವಂತಹ ಸ್ವತ್ತುಗಳ ಬಗ್ಗೆ ಮತ್ತೆ ಪ್ರಶ್ನೆ ಕೇಳ್ತಾರೆ. ನಿಮ್ಮ ಮನೆಯಲ್ಲಿ ರೇಡಿಯೋ ಟ್ರಾನ್ಸಿಸ್ಟರ್ ಇದೆಯಾ? ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಇದೆಯಾ? ಹೌದಂತಾದರೆ ನೀವು ರೇಡಿಯೋನ ಯಾವ ರೀತಿ ಕೇಳ್ತೀರಿ? ಸಾಂಪ್ರದಾಯಿಕ ರೇಡಿಯೋ ಸೆಟ್ ಇರುವಂಥದ್ದ, ಮೊಬೈಲ್ ಅಥವಾ ಸ್ಮಾರ್ಟ್ ಫೋನನ್ನು ಬಳಸ್ಕೊಂಡು ರೇಡಿಯೋ ಕೇಳ್ತೀರಾ?
ಯಾವುದೇ ಇತರ ಸಾಧನಗಳಿಂದ ರೇಡಿಯೋ ಕೇಳ್ತೀರಾ? ಯಾವುದೂ ಇಲ್ಲ ಅಂದರೆ ಇಲ್ಲ ಅಂತ ಕ್ಲಿಕ್ ಮಾಡಬೇಕು. ಯಾವುದಾದ್ರೂ ಸಾಧನವನ್ನು ಬಳಸ್ಕೊಂಡು ರೇಡಿಯೋ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದರೆ ಯಾವುದರ ಮೂಲಕ ನೀವು ಈ ಒಂದು ರೇಡಿಯೋ ಕಾರ್ಯಕ್ರಮವನ್ನು ವೀಕ್ಷಿಸ್ತೀರಿ ಅದನ್ನು ಆಯ್ಕೆ ಮಾಡಬೇಕು. ನೆಕ್ಸ್ಟ್, ನಿಮ್ಮ ಮನೆಯಲ್ಲಿ ಟೆಲಿವಿಷನ್ ಇದೆಯಾ? ದೂರದರ್ಶನ ಉಚಿತ ಡಿಶ್ ಮೂಲಕ ಆಗತ್ತಾ? ಇತರ DTH ಮೂಲಕ ಬರ್ತಾ ಇದೆಯಾ? ಕೇಬಲ್ ಸಂಪರ್ಕವಾ? ಯಾವುದೇ ಇತರನ ಯಾವುದೂ ಇಲ್ವಾ ಅನ್ನೋದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಟೆಲಿವಿಷನ್. ನಿಮ್ಮ ಮನೆಯಲ್ಲಿ ಇಂಟರ್ನೆಟ್ ಸಂಪರ್ಕ ಇದೆಯಾ? ಹೌದು ಅಥವಾ ಇಲ್ಲ. ಇಂಟರ್ನೆಟ್ ಸಂಪರ್ಕ ಇದ್ದರೆ ಅದರ ಬಗ್ಗೆ ಮಾಹಿತಿ ಕೇಳ್ತಾರೆ. ಲ್ಯಾಪ್ಟಾಪ್, ಕಂಪ್ಯೂಟರ್, ಮೊಬೈಲ್, ಸ್ಮಾರ್ಟ್ಫೋನ್, ಬೇರೆ ಯಾವುದೇ ಸಾಧನ ಯಾವುದೂ ಇಲ್ಲ. ಇಂಟರ್ನೆಟ್ ಸಂಪರ್ಕ ಯಾವ್ಯಾವುದಕ್ಕೆ ಇದೆ ಅನ್ನೋದನ್ನು ಕೇಳ್ತಾರೆ. ಇದರಲ್ಲಿ ಇಂಟರ್ನೆಟ್ ಸಂಪರ್ಕ ಹೌದು, ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ಗಿದೆ, ಮೊಬೈಲ್, ಸ್ಮಾರ್ಟ್ಫೋನ್ ಮೂಲಕ, ಬೇರೆ ಯಾವುದೇ ಸಾಧನದ ಮೂಲಕ. ಇದರಲ್ಲಿ ನಿಮ್ಮ ಇಂಟರ್ನೆಟ್ ಸಂಪರ್ಕ ಯಾವುದು ಅನ್ನೋದನ್ನು ನೀವಿಲ್ಲಿ ಆಯ್ಕೆ ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ ಇರುವಂಥದ್ದು ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ಬಗ್ಗೆ. ನಿಮ್ಮ ಮನೆಯಲ್ಲಿ ಲ್ಯಾಪ್ಟಾಪ್ ಇದ್ದರೆ ಹೌದು ಅಂತ ಆಯ್ಕೆ ಮಾಡ್ತೀರಿ, ಇಲ್ಲ ಅಂತಾದರೆ ಇಲ್ಲ ಅಂತ ಆಯ್ಕೆ ಮಾಡ್ತೀರಿ. ಫೋನ್ ಮತ್ತು ಮೊಬೈಲ್ ಫೋನುಗಳ ಬಗ್ಗೆ ಕೇಳಿದ್ದಾರೆ. ನಿಮ್ಮಲ್ಲಿ ಒಂದು ವೇಳೆ ಲ್ಯಾಂಡ್ಲೈನ್ ಇದ್ದರೆ, ಸ್ಥಿರ ದೂರವಾಣಿ ಇದ್ದರೆ ಮಾತ್ರ ಇದ್ದರೆ ಸ್ಥಿರ ದೂರವಾಣಿ ಮಾತ್ರ ಅಂತ ಆಯ್ಕೆ ಮಾಡ್ತೀರಿ. ಮೊಬೈಲ್ ಸಂಪರ್ಕ ಇದ್ದರೆ ಸ್ಮಾರ್ಟ್ಫೋನ್, ಇತರೆ ಮೊಬೈಲ್ ಅಥವಾ ಎರಡೂ ಇದ್ದರೆ ಎರಡನ್ನೂ ಕೂಡ ನೀವು ಆಯ್ಕೆ ಮಾಡ್ತೀರಿ. ಸ್ಮಾರ್ಟ್ಫೋನ್ ಇದೆ, ಸಾಮಾನ್ಯವಾದ ಮೊಬೈಲ್ ಕೂಡ ಇದೆ. ಅದು ಎರಡೂ ಇದ್ದರೆ ಎರಡೂ ಆಯ್ಕೆ ಮಾಡ್ತೀರಿ. ಸ್ಮಾರ್ಟ್ಫೋನ್ ಮಾತ್ರ ಇದ್ದರೆ ಮೇಲಿದ್ದನ್ನು ಆಯ್ಕೆ ಮಾಡ್ತೀರಿ. ಇತರ ಇದ್ರೆ ಸ್ಮಾರ್ಟ್ಫೋನ್ ಇಲ್ಲ ಬಟ್ ಸಾಮಾನ್ಯ ಮೊಬೈಲ್ ಮಾತ್ರ ಇದ್ರೆ ಇಲ್ಲಿ ಮಧ್ಯದನ್ನು ಆಯ್ಕೆ ಮಾಡ್ತೀರಿ. ಯಾವುದೇ ಫೋನ್ ಇಲ್ಲ ಅಂತಾದರೆ ಕೊನೆಯದನ್ನು ಆಯ್ಕೆ ಮಾಡ್ತೀರಿ. ಮುಂದಿನ ಪ್ರಶ್ನೆ ಆಗಿರುತ್ತೆ, ಬೈಸಿಕಲ್ ಮತ್ತು ಸ್ಕೂಟರ್ ನಿಮ್ಮಲ್ಲಿ ಇದೆಯಾ? ಮೋಟಾರ್ ಸೈಕಲ್ ಇದೆಯಾ? ಇದ್ರ ಬಗ್ಗೆ ಮೊಪೆಡ್ ಇದೆಯಾ? ಅದ್ರ ಬಗ್ಗೆ ಕೇಳ್ತಾರೆ. ಬೈಸಿಕಲ್ ಇದ್ರೆ ನೀವು ಮೊದಲನೇದನ್ನ ಆಯ್ಕೆ ಮಾಡ್ತೀರಿ. ಸ್ಕೂಟರ್, ಮೋಟಾರ್ ಸೈಕಲ್, ಮೊಪೆಡ್ ಇದ್ರೆ ಎರಡನೇದನ್ನ ಆಯ್ಕೆ ಮಾಡ್ತೀರಿ. ಮೇಲಿನ ಎರಡೂ ಇದ್ದಲ್ಲಿ ಮೂರನೇದನ್ನ ಆಯ್ಕೆ ಮಾಡ್ತೀರಿ. ಯಾವುದೂ ಇಲ್ಲ ಅಂತ ಆದರೆ ಕೊನೆಯದನ್ನ ಆಯ್ಕೆ ಮಾಡ್ತೀರಿ. ಕಾರು, ಜೀಪ್, ವ್ಯಾನ್ ಬಗ್ಗೆ ಕೇಳಿದ್ದಾರೆ. ನಿಮ್ಮಲ್ಲಿ ಕಾರು, ಜೀಪ್ ಅಥವಾ ವ್ಯಾನ್ ಇದ್ರೆ ಹೌದು ಅಂತ ಆಯ್ಕೆ ಮಾಡ್ತೀರಿ. ಅದು ಯಾವುದೂ ಇಲ್ಲ ಅಂತಾದರೆ ಇಲ್ಲ ಅಂತ ಆಯ್ಕೆ ಮಾಡ್ತೀರಿ. ಕುಟುಂಬದ ಸೇವನೆಗೆ ಬಳಸುವಂತಹ ಪ್ರಮುಖ ಧಾನ್ಯ ಯಾವುದು? ನೀವು ಯಾವ ಧಾನ್ಯವನ್ನು ಜಾಸ್ತಿಯಾಗಿ ಬಳಸ್ತೀರಿ? ಉದಾಹರಣೆಗೆ ನಮ್ಮ ಕೋಸ್ಟಲಲ್ಲಿ ಅಕ್ಕಿಯನ್ನು ಜಾಸ್ತಿ ಬಳಸ್ತಾರೆ, ಗೋಧಿಯನ್ನು ಜಾಸ್ತಿಯಾಗಿ ಬಳಸುವಂಥದ್ದು, ಬಯಲುಸೀಮೆಯಲ್ಲಿ ಜೋಳವನ್ನು ಜಾಸ್ತಿ ಬಳಸ್ತಾರೆ. ಹೀಗೆ ನಿಮ್ಮ ಕುಟುಂಬದ ಸೇವನೆಗೆ ಬಳಸುವಂಥ ಪ್ರಮುಖ ಧಾನ್ಯಗಳು ಯಾವುದು, ಅದನ್ನು ನೀವು ಪ್ರಮುಖವಾದದ್ದು ಯಾವುದು ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡ್ತೀರಿ. ಇದೆಷ್ಟು ಆದ ಮೇಲೆ ಕೊನೆಯಲ್ಲಿ ಬರುತ್ತೆ ಉಳಿಸಿ ಮತ್ತೆ ಮುಂದೆ ಸಾಗಿ. ಇಲ್ಲಿ ನೀವು ಉಳಿಸಿ ಮತ್ತು ಮುಂದೆ ಸಾಗಿ ಮೇಲೆ ಕ್ಲಿಕ್ ಮಾಡ್ತೀರಾ. ಎಲ್ಲವೂ ಸರಿಯಾಗಿದ್ರೆ ಹೌದು ಅಂತ ಒತ್ತೀರಿ. ಈಗ ನಿಮ್ಮ 5 ಮಾಹಿತಿಗಳು 34 ಪ್ರಶ್ನೆಗಳಿಗೂ ಕೂಡ ಉತ್ತರ ಸರಿಯಾಗಿದೆ. ಮತ್ತೇನು ಮಾಡಬೇಕು? ಈಗ ನೀವು ಕೊಟ್ಟಿರುವಂತಹ ಎಲ್ಲ ಮಾಹಿತಿಗಳನ್ನು ನಿಮ್ಗೆ ಒಮ್ಮೆ ಪರೀಕ್ಷೆ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕೊಟ್ಟಿರ್ತಾರೆ. ಮುನ್ನೋಟ, ಮನೆಯ ವಿವರಗಳು ಅಂತ ಹೇಳಿ ನೀವು ಪರದೆಯ ಮೇಲೆ ಪೂರ್ತಿ ನೀವು ತುಂಬಿದಂತಹ ಮಾಹಿತಿಗಳು ಬರುತ್ತೆ. ಒಮ್ಮೆ ಎಲ್ಲ ಮಾಹಿತಿಗಳನ್ನು ನೀವು ಪರೀಕ್ಷಿಸಿ ನೋಡ್ತೀರಿ. ಇಲ್ಲಿ ಕೊನೆಯಲ್ಲಿ ನೀವು ಕಾಣ್ತೀರಿ ತಿದ್ದುಪಡಿಗಾಗಿ ಹಿಂತಿರುಗಿ ಅಂತೇಳಿ. ಒಂದು ವೇಳೆ ನೀವು ಯಾವುದೇ ಮಾಹಿತಿಯನ್ನು ತುಂಬಿದ್ದು ಸರಿಯಾಗಿಲ್ಲ, ನೀವೇನು ತಿದ್ದುಪಡಿ ಮಾಡಬೇಕಾಗಿದೆ ಅಂತಾದರೆ ನೀವು ತಿದ್ದುಪಡಿಗಾಗಿ ಹಿಂದಿರುಗಿ ಮೇಲೆ ಕ್ಲಿಕ್ ಮಾಡಿ ಇನ್ನೊಮ್ಮೆ ನೀವು ಅಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಡ್ರಾಫ್ಟ್ ಆಗಿ ಉಳಿಸಿ, ನೀವು ಈಗ ಮುಂದೆ ನಾನು ಫೈನಲ್ ಸಬ್ಮಿಟ್ ಮಾಡ್ತೇನೆ, ಈಗ ಡ್ರಾಫ್ಟ್ ಆಗಿ ಮಾತ್ರ ಉಳಿಸ್ಕೊಳ್ತೇನೆ ಅಂತಾದರೆ ನೀವು ಡ್ರಾಫ್ಟ್ ಆಗಿ ಉಳಿಸ್ಕೊಳ್ಬಹುದು. ಇಲ್ಲ, ನಾನು ಮಾಡಿದ ಎಲ್ಲ ಮಾಹಿತಿಗಳು, ತುಂಬಿದ ಎಲ್ಲ ಮಾಹಿತಿಗಳು ಸರಿಯಾಗಿದೆ ಅಂತ ನೀವು ದೃಢೀಕರಿಸ್ತೀರಿ ಅಂತಾದರೆ, ಫೈನಲ್ ಸಬ್ಮಿಷನ್ ಮಾಡ್ತೀರಿ ಅಂತಾದರೆ ದೃಢೀಕರಿಸಿ ಮತ್ತು ಸಲ್ಲಿಸಿ ಮೇಲೆ ನೀವು ಕೊನೆಯ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ತೀರಿ. ಅಂತಿಮ ಸಲ್ಲಿಕೆಯ ನಂತರ ಸಲ್ಲಿಸಿದ ಮಾಹಿತಿಗಳಲ್ಲಿ ಯಾವುದೇ ರೀತಿ ಬದಲಾವಣೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ನೀವು ಮುಂದುವರಿಯಲು ಖಚಿತವಾಗಿ ಬಯಸ್ತೀರಾ. ಆಫ್ಟರ್ ಫೈನಲ್ ಸಬ್ಮಿಷನ್ ಯಾವುದೇ ರೀತಿ ಎಡಿಟ್ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲ. ಆದ್ದರಿಂದಾಗಿ ನೀವು ಇದನ್ನು ಫೈನಲ್ ಸಬ್ಮಿಟ್ ಮಾಡೋ ಮೊದಲು ಒಮ್ಮೆ ಎಲ್ಲದನ್ನ ಮಾಹಿತಿಯನ್ನು ಸರಿಯಾಗಿ ಪರೀಕ್ಷೆ ಮಾಡಿ ನೋಡಿ. ಹೌದು ಅಂತಾದರೆ, ಸರಿಯಾಗಿದೆ ಅಂತಾದರೆ ಹೌದು ಮೇಲೆ ಕ್ಲಿಕ್ ಮಾಡ್ತೀರಿ.
ಇದೀಗ ಹೌದು ಮೇಲೆ ನಾನು ಕ್ಲಿಕ್ ಮಾಡ್ತಾನೆ ನನಗಿಲ್ಲೊಂದು ಪಾಪಪ್ ಬರುತ್ತೆ. ನಿಮ್ಮ ಮನೆಪಟ್ಟಿ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಲು ಈ ಸ್ವಯಂ ಗಣತಿ ಐಡಿಯನ್ನು ಗಣತಿದಾರರೊಂದಿಗೆ ಹಂಚಿಕೊಳ್ಳಲು ನಿಮಗೆ ವಿನಂತಿಸಲಾಗಿದೆ. ಇಲ್ಲದಿದ್ದರೆ ಗಣತಿದಾರರು ಹೊಸ ಗಣತಿಯನ್ನು ಮಾಡಬೇಕಾಗಬಹುದು. ಈ ಸ್ವಯಂ ಗಣತಿ ಐಡಿಯನ್ನು ನಿಮ್ಮ ಮೊಬೈಲ್ ಮತ್ತು ಇಮೇಲ್ಗೆ ಒದಗಿಸಿದ್ದರೆ, ನೀವು ಇಮೇಲ್ ಕೊಟ್ಟಿದ್ರೆ ಇಮೇಲ್ಗೆ ಬರುತ್ತೆ, ಇಲ್ಲಾಂದರೆ ಮೊಬೈಲ್ ನಂಬರಿಗೆ ಮಾತ್ರ ಬರುತ್ತೆ. ಈ ಸ್ವಯಂ ಗಣತಿ ಐಡಿ ಸೆಲ್ಫ್ ಎನ್ಯುಮರೇಷನ್ ಐಡಿಯನ್ನು ನಮ್ಮ ಮೊಬೈಲ್ ನಂಬರಿಗೆ ಅದು ಬಂದಿರುತ್ತೆ. ಅದನ್ನು ನಮ್ಮ ಮನೆಗೆ ಬರುವಂತಹ ಗಣತಿದಾರರಿಗೆ ನಾವು ಕೊಡಬೇಕು. ಒಂದು ವೇಳೆ ನಾವು ಸೆಲ್ಫ್ ಎನ್ಯುಮರೇಷನ್ ಮಾಡಿದ್ರೂ ಕೂಡ ನಾವು ಬರುವಂತಹ ಗಣತಿದಾರರಿಗೆ ಈ ಒಂದು ಗಣತಿಯ ಏನು ಸೆಲ್ಫ್ ಎನ್ಯುಮರೇಷನ್ ಐಡಿ ಇದೆ ಅಲ್ವಾ, ಅದನ್ನು ನಾವು ಒಂದು ವೇಳೆ ಕೊಡದೇ ಇದ್ದರೆ ಅವರು ಮತ್ತೆ ಇನ್ನೊಮ್ಮೆ ಗಣತಿಯನ್ನು ಮಾಡಬೇಕಾಗತ್ತೆ. ಸೊ ಇದೀಗ ನನ್ನ ಮೊಬೈಲಿಗೆ ಟೆಕ್ಸ್ಟ್ ಮೆಸೇಜ್ ಬಂದಿರುತ್ತೆ ಸೆಲ್ಫ್ ಎನ್ಯುಮರೇಷನ್ ಐಡಿ, ಅದನ್ನು ನಾವು ಸೇವ್ ಮಾಡಿ ಅದು ನಮ್ಮ ಮನೆಗೆ ಬರುವಂತಹ ಎನ್ಯುಮರೇಟರ್ಸಿಗೆ ಒದಗಿಸಬೇಕಾಗತ್ತೆ. ಆತ್ಮೀಯರೇ, ಇಲ್ಲಿ ನೀವು ಕಾಣ್ತಾ ಇದ್ದೀರಿ BZRGICENG, ಡಿಯರ್ ರೆಸ್ಪಾಂಡೆಂಟ್, ಥ್ಯಾಂಕ್ ಯು ಫಾರ್ ಕಂಪ್ಲೀಟಿಂಗ್ ಸೆಲ್ಫ್ ಎನ್ಯುಮರೇಷನ್. ಯುವರ್ SEID ನೋಡಿ, ಯುವರ್ SEID ಈಸ್ ಡ್ಯಾಶ್ 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 ಅಂತ ಬಂದಿದೆ. ಸೊ ಇದು ನಾನು ಮಾಡಿರುವಂತಹ ಸೆಲ್ಫ್ ಎನ್ಯುಮರೇಷನ್ ಕಂಪ್ಲೀಟ್ ಆಗಿದೆ ಅಂತೇಳಿ. ಇಲ್ಲಿ ಬಂದಿರುವಂತಹ ಸೆಲ್ಫ್ ಎನ್ಯುಮರೇಷನ್ ಐಡಿ ಹೆಚ್ಚಿಂದ ಸ್ಟಾರ್ಟ್ ಆಗಿರುತ್ತೆ. ಆ ಒಂದು ಐಡಿಯನ್ನು ನಾವು ನಮ್ಮ ಮನೆಗೆ ಬರುವಂತಹ ಗಣತಿದಾರರಿಗೆ ನೀಡಿದರೆ ನಮ್ಮ ಗಣತಿ ಕಂಪ್ಲೀಟ್ ಆದಾಗ ಆಗ್ತದೆ. ಇದಿಷ್ಟು ಇವತ್ತಿನ ವಿಡಿಯೋದ ಬಗ್ಗೆ. ಯಾವುದೇ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.